ಹಸುವಾಗಿದ್ದು ಕೇಳಿ ಸರ್, ನಾಳೆ ಓಟ್ ಚೋರಿ ಸಮಾವೇಶ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀರಿ. ಎಲ್ಲ ಭಾಳಷ್ಟು ಜನ ಶಾಸಕರು, ಸಚಿವರು ಎಲ್ಲರೂ ಬಂದಿದ್ದೀರಿ, ಕಾರ್ಯಕರ್ತರು. ಏನು ಹೇಳ್ತೀರಿ ಇದ್ರ ಬಗ್ಗೆ? ಯಾವ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದ್ಭುತವಾದದ್ದು ಮತ. ಆ ಮತದಿಂದ ಇವತ್ತು ಸಾಮ್ರಾಜ್ಯ ಕಟ್ತಕ್ಕಂಥದ್ದು, ಪ್ರಧಾನಿಗಳಾಗ್ತಕ್ಕಂಥದ್ದು, ಶಾಸಕರಾಗ್ತಕ್ಕಂಥದ್ದು. ಅದಕ್ಕೆ ಕೊಡ್ಲಿ ಏಟನ್ನು ಹಾಕ್ತಕ್ಕಂಥ ಕೆಲವು ಕುತಂತ್ರ ಪಕ್ಷಗಳಿಂದ ಜನರಿಗೆ ಅವೇರ್ನೆಸ್ ಮಾಡಲಿಕ್ಕೆ ಈ ಕಾರ್ಯಕ್ರಮ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು, ಖರ್ಗೆ ಸಾಹೇಬರು ಹಾಕ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಎಲ್ಲ ರಾಜ್ಯದಿಂದ ಅದಕ್ಕೆ ಸಪೋರ್ಟಿಂಗ್ ಬರ್ತಾಯಿದ್ದೀವಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥ ಪಕ್ಷಗಳಿಗೆ ಜನತೆ ಎಚ್ಚರಿಕೆ ಗಂಟೆ ಆಗಿರಲಿ ಅಂತಕ್ಕಂಥದ್ದು ನನ್ನ ಭಾವನೆ. ಸರ್, ಈಗ ಇಕ್ಬಾಲ್ ಹುಸೇನ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನೀವು ಅಲ್ಲಿಗೆ ಬರ್ತೀರಿ. ಜನವರಿ 6 ಅಥವಾ 9ನೇ ತಾರೀಕು ಎರಡರಲ್ಲಿ ಒಂದಿನ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ. ಇಕ್ಬಾಲ್ ಅನ್ಸಾರಿ ಅವರು, ಹುಸೇನ್ ಅವರ ಪಾಪ ಅವರು ಅಭಿಪ್ರಾಯ ಅವ್ರು ಹೇಳಿದ್ರು. ಅವ್ರಿಗೇನಾರು ಗೊತ್ತಾಗಿರ್ಬೇಕು. ಆ ಥರ ಚರ್ಚೆ ಇದೆಯಾ ಸರ್? ಈಗ CM DCM ಇಬ್ಬರು ಬರ್ತಾ ಇದ್ದಾರೆ ಡೆಲ್ಲಿಗೆ, ಏನಾದರೂ ಚರ್ಚೆ ಮಾಡ್ತಾರಾ? ನೀವೇ ಹೇಳಿದಂಗೆ ಓಟ್ ಚೋರಿಗೆ ಬಂದಿರಿ, ಎಲ್ಲರೂ ಬರ್ತಾ ಇದ್ರು ಅಂತೀರಿ. ಮತ್ತೊಂದು ಇದನ್ನ ಕೇಳ್ತಾರೆ, ಏನಾದರೂ ಚರ್ಚೆ ಮಾಡ್ತೀರಾ ಅಂತ. ಇಲ್ಲಿ ಅಲ್ರಿ ಕಾರ್ಯಕ್ರಮ ಬಂದಾಗ ಏನು ಚರ್ಚೆ ಆಗುತ್ತೆ? ಈಗ ಅದು ಅವ್ರು ಹೇಳಿಕೆ ಹಿನ್ನೆಲೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. 6ನೇ ತಾರೀಕು ಆಗ್ತಾರೆ ಜನವರಿ 6. ಭಾರಿ ಚರ್ಚೆ ಅಂದ್ರೆ ಮಾಧ್ಯಮದಲ್ಲಿ ನೀವು ಆದ್ ಬತ್ ಇದು ಬತ್ ಹುಲಿ ಬತ್ ನರಿ ಬತ್ ನಿಮ್ಮಲ್ಲಿ ಇದೆ. ಹಸುವಾಗಿದ್ದು ಕೇಳಿ. ಸರ್, ನಾಳೆ ಓಟ್ ಚೋರಿ ಸಮಾವೇಶ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀರಿ. ಎಲ್ಲ ಭಾಳಷ್ಟು ಜನ ಶಾಸಕರು, ಸಚಿವರು ಎಲ್ಲರೂ ಬಂದಿದ್ದೀರಿ, ಕಾರ್ಯಕರ್ತರು. ಏನು ಹೇಳ್ತೀರಿ ಇದ್ರ ಬಗ್ಗೆ? ಯಾವ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದ್ಭುತವಾದದ್ದು ಮತ. ಆ ಮತದಿಂದ ಇವತ್ತು ಸಾಮ್ರಾಜ್ಯ ಕಟ್ತಕ್ಕಂಥದ್ದು, ಪ್ರಧಾನಿಗಳಾಗ್ತಕ್ಕಂಥದ್ದು, ಶಾಸಕರಾಗ್ತಕ್ಕಂಥದ್ದು. ಅದಕ್ಕೆ ಕೊಡ್ಲಿ ಏಟನ್ನು ಹಾಕ್ತಕ್ಕಂಥ ಕೆಲವು ಕುತಂತ್ರ ಪಕ್ಷಗಳಿಂದ ಜನರಿಗೆ ಅವೇರ್ನೆಸ್ ಮಾಡಲಿಕ್ಕೆ ಈ ಕಾರ್ಯಕ್ರಮ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು, ಖರ್ಗೆ ಸಾಹೇಬರು ಹಾಕ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಎಲ್ಲ ರಾಜ್ಯದಿಂದ ಅದಕ್ಕೆ ಸಪೋರ್ಟಿಂಗ್ ಬರ್ತಾಯಿದ್ದೀವಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥ ಪಕ್ಷಗಳಿಗೆ ಜನತೆ ಎಚ್ಚರಿಕೆ ಗಂಟೆ ಆಗಿರಲಿ ಅಂತಕ್ಕಂಥದ್ದು ನನ್ನ ಭಾವನೆ. ಸರ್, ಈಗ ಇಕ್ಬಾಲ್ ಹುಸೇನ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನೀವು ಅಲ್ಲಿಗೆ ಬರ್ತೀರಿ. ಜನವರಿ 6 ಅಥವಾ 9ನೇ ತಾರೀಕು ಎರಡರಲ್ಲಿ ಒಂದಿನ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ. ಇಕ್ಬಾಲ್ ಅನ್ಸಾರಿ ಅವರು, ಹುಸೇನ್ ಅವರ ಪಾಪ ಅವರು ಅಭಿಪ್ರಾಯ ಅವ್ರು ಹೇಳಿದ್ರು. ಅವ್ರಿಗೇನಾರು ಗೊತ್ತಾಗಿರ್ಬೇಕು. ಆ ಥರ ಚರ್ಚೆ ಇದೆಯಾ ಸರ್? ಈಗ CM DCM ಇಬ್ಬರು ಬರ್ತಾ ಇದ್ದಾರೆ ಡೆಲ್ಲಿಗೆ, ಏನಾದರೂ ಚರ್ಚೆ ಮಾಡ್ತಾರಾ? ನೀವೇ ಹೇಳಿದಂಗೆ ಓಟ್ ಚೋರಿಗೆ ಬಂದಿರಿ, ಎಲ್ಲರೂ ಬರ್ತಾ ಇದ್ರು ಅಂತೀರಿ. ಮತ್ತೊಂದು ಇದನ್ನ ಕೇಳ್ತಾರೆ, ಏನಾದರೂ ಚರ್ಚೆ ಮಾಡ್ತೀರಾ ಅಂತ. ಇಲ್ಲಿ ಅಲ್ರಿ ಕಾರ್ಯಕ್ರಮ ಬಂದಾಗ ಏನು ಚರ್ಚೆ ಆಗುತ್ತೆ? ಈಗ ಅದು ಅವ್ರು ಹೇಳಿಕೆ ಹಿನ್ನೆಲೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. 6ನೇ ತಾರೀಕು ಆಗ್ತಾರೆ ಜನವರಿ 6. ಭಾರಿ ಚರ್ಚೆ ಅಂದ್ರೆ ಮಾಧ್ಯಮದಲ್ಲಿ ನೀವು ಆದ್ ಬತ್ ಇದು ಬತ್ ಹುಲಿ ಬತ್ ನರಿ ಬತ್ ನಿಮ್ಮಲ್ಲಿ ಇದೆ.